ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತೇನು ಸ್ಪೆಷಲ್ಲಪ್ಪ ಅಂತ ಅಂದರೆ ನಿನ್ನೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಜಾಥಾ ಕಾರ್ಯಕ್ರಮದ ಒಂದು ಯಾತ್ರೆ ಥರ ಮಾಡಿದ್ವಿ. ಸೊ ಇವತ್ತು ಅದ್ರ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ನಾವು ನನ್ನ ಬನ್ನಿ ಹೆಲ್ಮೆಟ್ ಕ್ಯಾಪ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಇದೇ ಕ್ಯಾಪು. ಸೊ ಈ ಕ್ಯಾಪ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ತೋರಿಸಿ ಬನ್ನಿ ಹೆಂಗಿರುತ್ತೆ ಏನು ಅಂತ. ಸೊ ಬನ್ನಿ ಹೊರಡೋಣ. ಕಳೆದ ವಿಡಿಯೋದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಒಂಥರ ಕಾಲ್ನಡಿಗೆಯಲ್ಲಿ ನಡೆಸಿದ್ವಿ. ಸೊ ಅದರದ್ದೇ ಒಂದು ಫಂಕ್ಷನ್ ಇದೆ ಇವತ್ತು ಹಾಗೆ ನಾಳೆ, ಅಂದರೆ 5ನೇ ತಾರೀಕು ಮತ್ತು 6ನೇ ತಾರೀಕು. ಸೊ ಇವಾಗ ನಾವು ಅದೇ ಫಂಕ್ಷನಿಗೆ ಹೋಗ್ತಾ ಇರೋದು. ಅಲ್ಲಿಗೆ ನಂದು ಬನ್ನಿ ಕ್ಯಾಂಪ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋಣ. ಇದು ನೋಡಿದರೆ ಒಂಥರ ನಗ್ತಾರಪ್ಪ. ಈ ಬನ್ನಿ ಹೆಲ್ಮೆಟ್ ಕ್ಯಾಪ್ ಅಂದರೆ ಒಂಥರ ಕ್ರೇಜ್ ಇದ್ದಂಗೆ ಇವರು ಹುಡುಗರೆಲ್ಲ ನೋಡಿದ್ರೆ ನಗ್ತಾರೆ. ಇದು ಯಾವ ಹೆಲ್ಮೆಟ್ಟು ಏನು ಅಂತ ಹೇಳಿ. ಇವ್ರು ಯಾರು ಏನು ಗೊತ್ತಿಲ್ಲ. ಸಂಜೆ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ತುಂಬ ಜನನೇ ಸೇರ್ಕೊಂಡಿರ್ತಾರೆ. ಸಾನಿಯಾ ಮಿರ್ಜಾ ಗೊತ್ತಲ್ಲ? ಹಾ ಗೊತ್ತು, ಕೇಳು. ಅವಳು ಆಡೋ ಟೆನ್ನಿಸ್ ನೆಟ್ಟಲ್ಲಿ ಎಷ್ಟು ತೂತಿರುತ್ತೆ ಹೇಳು. ನೋಡಿ ಕ್ಲೋಸ್ ಆಗಿಬಿಟ್ಟಿದೆ. ಹೇಳ್ದೆ ತಾನೇ ನಾನು ನಿಮಗೆ, ಎಂಟ್ರಿ ಇರೋದಿಲ್ಲ. ಸೊ ಈ ಕಡೆಯಿಂದ ಎಂಟ್ರಿ ಇಲ್ಲಂತೆ, ಹಂಗಾಗಿ ಆ ಕಡೆ ಸೈಡಿಂದ ಬರಬೇಕು. ಹಾಂ, ಯೂಟ್ಯೂಬು, ಇನ್ಸ್ಟಾ ಇಲ್ಲ, DVG ವ್ಲಾಗರ್ ಅಂತ ಐತೆ ನೋಡು. ಇನ್ಸ್ಟಾ ಇದೆ, ಹೇಳೋದಕ್ಕೆ ಹೋಗಿಲ್ಲ ಅಷ್ಟೇ. ಮೇಡಮ್ ಬೈಕ್ ಪಾರ್ಕ್ ಇಲ್ವಾ? ಬೈಕ್ ಪಾರ್ಕಿಂಗ್ ಇಲ್ವಾ ಈ ಕಡೆ? ಫಂಕ್ಷನ್ ಇಲ್ಲೇ ತಾನೇ ಮೇಡಮ್ ನಡೀತಿರೋದು? ಏನಾಗೈತೆ ಸರ್? ಕ್ರೇಜಿಗಷ್ಟೇ ಹಾಕಿರೋದು ಇದು. ನನಗೆ ಕೆಲ್ಸಕ್ಕೆ 1000 ಕೊಡ್ತಾರೆ ಮೇಡಮ್. ಇದ್ರದ್ದೇನೂ ಇನ್ಕಮ್ ಬಂದಿಲ್ಲ ಮೇಡಮ್ ನನಗೆ. ಇದು ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಸದ್ಯಕ್ಕೆ ಒಂದು 150 ಇದ್ದಾರೆ ಮೇಡಮ್. 150 ಇದ್ದಾರೆ. ಅದರ ಆದಮೇಲೆ 1000 ಆಗಬೇಕು ಮೇಡಮ್. 1000 ಆಗಬೇಕು. ಪೊಲೀಸ್ನವ್ರು ತಡೆದು ಕೇಳ್ತವ್ರೆ. ನಾವು ಬರ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಬಂದ್ವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಸಿದ್ದರಾಮಯ್ಯ ಅವರ ಬಂದಿದ್ರು, ಹೆಲಿಕಾಪ್ಟರ್ನಲ್ಲೇ ಹೋಗ್ಬಿಟ್ರು. ಸೊ ಏನು ಮಾಡೋದಕ್ಕೆ ಬರಲ್ಲ. ನೆಕ್ಸ್ಟ್ ಈಗ ಸ್ಟೇಜ್ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಸ್ಟೇಜ್ ರೆಡಿ ಆಗ್ಬಿಟ್ಟಿದೆ. ನೋಡಿ ಫುಲ್ ಸ್ಟೇಜ್ ಬೇರೆ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಸಂಜೆ ಒಂದು 6:30 7 ಗಂಟೆ ಆಗಿದೆ. ಡೆಕೋರೇಷನ್ ಎಲ್ಲ ಆಗ್ಬಿಟ್ಟಿದೆ. ಧ್ವಜೋತ್ಸವ 2024-25 ನೋಡಿ ಫುಲ್ಲು ಖಾಲಿ ಹೊಡಿತಾ ಐತಿ. ಈಗ ನೋಡ್ತಾ ಇರ್ಬೋದು. ಇನ್ನೊಂದು ಅರ್ಧ ಗಂಟೆಗೆ ಫುಲ್ ಆಗ್ಬೋದು, ಹೇಳೋದಿಕ್ ಬರಲ್ಲ. ಫುಲ್ಲು ಖಾಲಿ ಜನ ಮಾತ್ರ. ಅಲ್ಲಿ ಒಂದ್ ಕಡೆ ಕ್ರೀಡಾ ಇಲಾಖೆ ಕಡೆಯಿಂದ ಒಂಥರ ಮೌಂಟೇನ್ ಹತ್ತುತ್ತೀವಲ್ಲ, ಸೇಮ್ ಆ ತರ ಇದೆ. ತೋರಿಸಿ ನೋಡಿ ಇದೆ ಮೌಂಟೇನ್ ಕ್ಲೈಂಬಿಂಗ್. ಚೆನ್ನಾಗಿದೆ. ಇದೊಂದೇ ಅಂತ ಅನ್ಸುತ್ತೆ ಈ ಕಡೆ ಕ್ರೀಡಾ ಇಲಾಖೆ ಕಡೆಯಿಂದ. ಇದೊಂದೇ ಅಂತ ಅನ್ಸುತ್ತೆ. ಬೇರೆ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ನಡೀತಾ ಇದೆ ಇಲ್ಲಿ. ಜಾಸ್ತಿ ಸ್ಪೋರ್ಟ್ಸ್ ಬಗ್ಗೆ ಇಲ್ಲ, ಬರೀ ತಿಂಡಿ ಇದೆ ಅಂತ ಅನ್ಸುತ್ತೆ. sharp.
ಇಲ್ಲಿ ಅಭಿವೃದ್ಧಿಯತ್ತ ದಾವಣಗೆರೆ ನವಚಿತ್ತ ಅಂತ ಇದೆ. ಇಲ್ಲಿ ಮಲ್ಲಣ್ಣ ಅವ್ರದ್ದು, ಹಾಗೆ ಇನ್ನು ಬೇರೆ ಬೇರೆ ತರಹದ ವ್ಯಕ್ತಿಗಳದ್ದು ಕೆಲವು ಚಿತ್ರಣಗಳನ್ನು ಹಾಕಿದ್ದಾರೆ, ಅವ್ರ ಬಗ್ಗೆನೂ ಬರೆದಿದ್ದಾರೆ. ನೋಡ್ಕೊಂಬರೋಣ. ಸೊ ಒಳಗೆ ಬರ್ತಾ ಮೊದಲು ಕಾಣೋದು ಸಿದ್ದರಾಮಯ್ಯರು. ಜನ ಕಲ್ಯಾಣದ ಕನಸು, ಸಿದ್ದರಾಮಯ್ಯನ ಯಶೋಗಾಥೆ ಅಂತ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಕೆಲವು ಮಾತುಗಳು, ಹಾಗೆ ಅವರು ಕೊಟ್ಟಂಥ ಭರವಸೆಗಳನ್ನ ಹಾಕಿದ್ದಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಈ ಕಡೆ ಪ್ರಭಾ ಮಲ್ಲಿಕಾರ್ಜುನ ಅವರು ನೋಡ್ತಾ ಇದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ ಅವರು ಆದಮೇಲೆ ಈ ಕಡೆ ಮಲ್ಲಿಕಾರ್ಜುನ ಮಲ್ಲಣ್ಣ ಅವರು ಜೀವರಾಗಿ ನಮ್ಮ ನಡೆ. SSK ಟ್ರಸ್ಟ್ ಅಂತ ಇದೆ. ಒಂಥರ ಗಿಡದ ಥರ ಹಾಕಿ ಅದರಲ್ಲಿ ಕೆಲವು ಅವ್ರು ಮಾಡಿರೋಂಥ ಕೆಲಸಗಳ ಬಗ್ಗೆ ಹಾಕಿದ್ದಾರೆ. ಈ ಕಡೆ ಶಾಬ್ನೂರ್ ಶಿವಶಂಕರಪ್ಪ ಅವ್ರದ್ದು ಇರೋದು ನೋಡಿ. ಮುನ್ನುಡಿಗಳು ಇವ್ರದ್ದು, ಅಂದರೆ ಇವ್ರು ಮಾಡಿದಂಥ ಕೆಲಸಗಳು ಇಲ್ಲಿ
ಸೊ ನೋಡಿದ್ರಲ್ಲ ವಿಡಿಯೋನ, ತುಂಬ ಕ್ರೌಡ್ ಜಾಸ್ತಿ ಇದೆ. ಸೊ ಹಂಗಾಗಿ ಅದು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಎಂಜಾಯ್ ಮಾಡಿದಾರ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.